ಲೆಬನಾನ್ ಮೇಲೆ ಇಸ್ರೇಲ್ ಘೋರ ದಾಳಿಯನ್ನು ಮಾಡಿದೆ. ಇಸ್ರೇಲ್ ದಾಳಿಗೆ 250ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಆಮೇಲೆ ಹೇಳಿ ಹೊಡಿತಾ ಇರೋದು ಇಸ್ರೇಲ್. ಮಕ್ಕಳು ಸೇರಿ ನೂರಾರು ನಾಗರಿಕರ ಸಾವಿಗೆ ವಿಶ್ವಸಂಸ್ಥೆ ಕಳವಳವನ್ನ ವ್ಯಕ್ತಪಡಿಸಿದೆ. ಕದನ ವಿರಾಮದ ಮಧ್ಯೆ ಇಸ್ರೇಲ್ ದಾಳಿ ಮಾಡ್ತಾ ಇರುವಂತಹ ರೀತಿ, ನಡ್ಕೊಳ್ತಾ ಇರುವಂತಹ ರೀತಿಗೆ ವಿಶ್ವಸಂಸ್ಥೆ ಆಕ್ಷೇಪವನ್ನು ಎತ್ತಿದೆ. ಇಸ್ರೇಲ್ ದಾಳಿ ಗಂಭೀರ ಅಪಾಯವನ್ನು ತಂದೊಡ್ಡುತ್ತೆ ಅಂತ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ. ಬಟ್ ಇವರು ಜಸ್ಟ್ ಹೇಳ್ತಾರೆ, ಕಿವಿ ಮಾತು ಹೇಳ್ತಾರೆ. ಬಟ್ ಯಾರೂ ವಿಶ್ವಸಂಸ್ಥೆನ ಈಗ ಸೀರಿಯಸ್ ಆಗಿ ತೆಗೆದುಕೊಂಡು ಹೋಗೋದನ್ನೇ ಬಿಟ್ಬಿಟ್ಟಿದ್ದಾರೆ. ಯಾರೂ ಕೇಳಿಸ್ಕೊಳ್ಳಲ್ಲ, ಯಾರೂ ಕಿವಿಗೊಡಲ್ಲ. ಮುಂಚೆ ಎಲ್ಲ ಅದೇ ಇಂಡಿಯಾ ಪಾಕಿಸ್ತಾನ್ ಕಾಶ್ಮೀರ್ ಇಶ್ಯೂ ಅಂದಾಗ ವಿಶ್ವಸಂಸ್ಥೆ ಏನು ಹೇಳುತ್ತೆ, ಅಲ್ಲಿ ಏನಾಗುತ್ತೆ ಅಂತ ಎಲ್ಲರೂ ಇಲ್ಲಿರೋರು ತಲೆ ಕೆಡಿಸ್ಕೊಳ್ತಾ ಇದ್ರು. ಬಟ್ ವೆಸ್ಟ್ ಏಷ್ಯಾ ಅಥವಾ ವೆಸ್ಟ್ ಹೇಗೆ ನೋಡುತ್ತೆ, ಪಶ್ಚಿಮ ರಾಷ್ಟ್ರಗಳು ಹೇಗೆ ನೋಡುತ್ತೆ ವಿಶ್ವಸಂಸ್ಥೆಯನ್ನು ಅನ್ನೋದಕ್ಕೆ ಈ ಯುದ್ಧ ಬೆಸ್ಟ್ ಎಕ್ಸಾಂಪಲ್. ಮತ್ತು ವಿಶ್ವಸಂಸ್ಥೆ ಎಷ್ಟು ಹೆಲ್ಪ್ಲೆಸ್ ಆಗಿದೆ ಎರಡು ಪ್ರಬಲ ಶಕ್ತಿಗಳ ಮುಂದೆ ಅನ್ನೋದು ಕೂಡ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ. ಲೆಬನಾನ್ನಲ್ಲಿ ಇಸ್ರೇಲ್ ನಡೆಸಿದ ಭೀಕರ ದಾಳಿಗೆ ಪ್ರತೀಕಾರವನ್ನು ಹಿಜ್ಬುಲ್ಲಾ ಉಗ್ರರು ತೆಗೆದುಕೊಳ್ತಾ ಇದ್ದೀವಿ ನಾವು ಅಂತ ಹೇಳ್ತಿದ್ದಾರೆ. ಇಸ್ರೇಲ್ ಮೇಲೆ ರಾಕೆಟ್ಗಳನ್ನು ಹಾರಿ ಬಿಡ್ತಾ ಇದ್ದಾರೆ. ಸುಸೈಡ್ ಬಾಂಬ್ ಅಟ್ಯಾಕ್ಗಳನ್ನು ಮುಂದುವರಿಸಿದ್ದಾರೆ. ಸರಣಿ ರಾಕೆಟ್ ಲಾಂಚರ್ಗಳ ಮೂಲಕ ಇಸ್ರೇಲ್ಗೆ ನಾವು ಪಾಠ ಕಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ನಮ್ಮವರ ರಕ್ತ ವ್ಯರ್ಥವಾಗಿ ಹೋಗಬಾರ್ದು ಅಂತ ಪ್ರತೀಕಾರದ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಸ್ರೇಲ್ ದಾಳಿಗಳನ್ನು ನಾವು ಎದುರಿಸ್ತೀವಿ, ನಾವು ರೆಡಿ ಇದ್ದೀವಿ, ಬರಲಿ ಎಷ್ಟಾದರೂ ಬರಲಿ ಅಂತ ಹಿಜ್ಬುಲ್ಲಾ ಉಗ್ರರು ಹೇಳ್ತಾ ಇದ್ದಾರೆ. ದಾಳಿಯ ಮೂಲಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ. ಸೌತ್ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಉಗ್ರರ ಭದ್ರ ಕೋಟೆ ಇದೆ. ಲೆಬನಾನ್ ಅನ್ನೋ ಕಂಟ್ರಿ ಧರ್ಮದ ಆಧಾರದ ಮೇಲೆ ನಡೆಯುವಂತಹ ಕಂಟ್ರಿ. ಕ್ರಿಶ್ಚಿಯನ್ ಮತ್ತು ಮುಸ್ಲಿಮರ ಡಾಮಿನೇಷನ್. ಮೊದಲು ಪಾಪ್ಯುಲೇಷನ್ನಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದಾರೆ, ಶಿಯಾ ಪಂಗಡ ಜಾಸ್ತಿ ಇದೆ. ಸುನ್ನಿ ಕಂಪೇರ್ ಮಾಡಿದ್ರೆ 30-30 ಅನ್ನೋ ರೀತಿಯಲ್ಲಿದೆ. ಕ್ರಿಶ್ಚಿಯನರು 30% ಇದ್ದಾರೆ ಆನ್ ಆನ್ ಆ್ಯಾವ್ರೇಜು. ಎಕ್ಸಾಕ್ಟ್ ನಂಬರ್ಸ್ ಅಲ್ಲ, ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಶಿಯಾ ಭದ್ರಕೋಟೆ ಅಥವಾ ಹೆಜ್ಬುಲ್ಲಾ ಭದ್ರಕೋಟೆ ಸೌತ್ ಲೆಬನಾನ್, ಅಲ್ಲಿಂದ ಆಗ್ತಾ ಇರುವಂತಹ ಪ್ರತಿದಾಳಿ ನಿಜವಾಗ್ಲೂ ಇಸ್ರೇಲ್ಗೆ ಟಕ್ಕರ್ ಕೊಡೋ ರೀತಿನಲ್ಲಿದೆಯಾ ಅಥವಾ ಪ್ರಯತ್ನ ಪಡ್ತಿದ್ದಾರೆ ಅಂತ ಅನಿಸ್ತಿದೆಯಾ? ನೋಡಿ, ಹೆಜ್ಬುಲ್ಲಾ ಎಷ್ಟೇ ಸ್ಟ್ರಾಂಗ್ ಆಗಿದ್ರು, ಬಲಿಷ್ಠವಾಗಿದ್ರು ಕೂಡ ಅದಕ್ಕೆ ಇರಾನ್ನ ನೆರವು ಬೇಕೇ ಬೇಕು. ಇರಾನ್ನಿಂದ ಹಣಕಾಸಿನ ನೆರವು, ಶಸ್ತ್ರಾಸ್ತ್ರಗಳನ್ನು ಪಡ್ಕೊಂಡು ಇಸ್ರೇಲ್ನ ಮೇಲೆ ಒಂದು ರೀತಿಯಾದಂಥ ಪ್ರಾಕ್ಸಿ ವಾರನ್ನು ಮಾಡ್ತಾ ಇದೆ. ನೋಡಿ, ಕಳೆದ 40 ದಿನಗಳ ಸಂಘರ್ಷ ಏನಾಗಿತ್ತು, ಈ ಸಂಘರ್ಷದಲ್ಲಿ ಇಸ್ರೇಲ್ ಮಾಡಿರುವಂಥದ್ದು ಕೂಡ ಅದನ್ನೇ. ಎಲ್ಲಿಂದ ಇದಕ್ಕೆ ಹಣಕಾಸು ನೆರವುಗಳು ಬರ್ತಿತ್ತು ಮತ್ತು ಯಾವ ಪ್ರದೇಶಗಳಿಂದ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳು ಬರ್ತಾ ಇತ್ತು, ಈ ಪ್ರದೇಶಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡುವಂಥ ಕೆಲಸ ಮಾಡಿದೆ. ಮುಖ್ಯವಾಗಿ 8 ಬ್ರಿಡ್ಜ್ಗಳನ್ನು ಹೊಡೆದುರುಳಿಸಿ ಧ್ವಂಸ ಮಾಡುವಂಥ ಕೆಲಸವನ್ನ ಇಸ್ರೇಲ್ ಮಾಡಿರುವಂಥದ್ದು. ಈ ಮಾರ್ಗಗಳನ್ನು ಬಳಸಿಕೊಂಡು ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಹೆಜ್ಬುಲ್ಲಾವರೆಗೂ ಕೂಡ ಇರಾನ್ ತಲುಪಿಸುವಂಥ ಕೆಲಸವನ್ನ ಮಾಡಿತ್ತು. ಈ ನೆಟ್ವರ್ಕ್ ಅನ್ನ ಅಥವಾ ಈ ಜಾಲ ಏನಿತ್ತು ಅದನ್ನ ಈಗ ಬಂದ್ ಮಾಡುವಂಥ ಕೆಲಸವನ್ನ ಕೂಡ ಮಾಡಿದೆ. ಸೊ ಈಗ ಹೆಜ್ಬುಲ್ಲಾ ಎಷ್ಟೇ ಬಲಿಷ್ಠವಾಗಿದ್ರೂ ಕೂಡ ತನ್ನೊಳಗೆ ಈಗ ಒಂದು ಸೀಮಿತವಾದಂತಹ ಶಸ್ತ್ರಾಸ್ತ್ರಗಳನ್ನು ಮಾತ್ರ ಇಟ್ಕೊಂಡಿರುವಂಥದ್ದು. ಬಹಳ ದೊಡ್ಡ ಪ್ರಮಾಣದ ದಾಳಿಯನ್ನ ಅಲ್ಲಿಂದ ನಿರೀಕ್ಷೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದಾಗ್ಯೂ ಕೂಡ ಒಂದು ಅನ್ಸೈಂಟಿಫಿಕ್ ಆಗಿ ಸಾಕಷ್ಟು ದೊಡ್ಡ ಪ್ರಮಾಣದ ದಾಳಿಗಳನ್ನು ಯಾವಾಗಲೂ ಕೂಡ ಮಾಡ್ತಾ ಇರುತ್ತೆ. ನೋಡಿ, ಹಮಾಸ್ ಆಗಿರಲಿ, ಹೆಜ್ಬುಲ್ಲಾ ಆಗಿರಲಿ, ಅದರ ದಾಳಿಗಳಲ್ಲಿ ನಿಖರತೆ ಇರಲ್ಲ. ರಾಕೆಟ್ಗಳನ್ನ, ಮಿಸೈಲ್ಗಳನ್ನ ಏಕಾಏಕಿ ಉಡಾವಣೆ ಮಾಡ್ತಾರೆ. ಅವು ಎಲ್ಲಿ ಹೋಗಿ ಬೀಳುತ್ತೆ, ಹೇಗೆ ಬೀಳುತ್ತೆ, ಅದರಿಂದ ಏನು ಹಾನಿ ಆಗುತ್ತೆ, ಯಾವುದೂ ಕೂಡ ಸ್ಪಷ್ಟತೆ ಇರಲ್ಲ. ಇಸ್ರೇಲ್ ಅವುಗಳನ್ನು ತಡೆಯುವಂತ ಪ್ರಯತ್ನಗಳನ್ನು ಕೂಡ ತನ್ನ ಐರನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಇಂದನೂ ಕೂಡ ನಿರಂತರವಾಗಿ ಮಾಡ್ತಾ ಇದೆ. ಆದ್ರೆ ದೊಡ್ಡ ಹಾನಿ ಆಗದೇ ಇದ್ರೂ ಕೂಡ ಹೆಜ್ಬುಲ್ಲಾ ದಾಳಿಗೆ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಇಸ್ರೇಲ್ ಏನು ದಾಳಿಯನ್ನ ಮಾಡ್ತಾ ಇದೆ, ಅದಕ್ಕೆ ಪ್ರತಿರೋಧವನ್ನು ಒಡ್ಡುವಂತ ಪ್ರಯತ್ನವನ್ನ ಹೆಜ್ಬುಲ್ಲಾ ಮಾಡ್ತಾ ಇದೆ. ಆದರೆ ಅದು ಎಷ್ಟರ ಪ್ರಮಾಣದಲ್ಲಿ ಯಶಸ್ವಿ ಆಗಿದೆ ಅನ್ನುವಂಥದ್ರ ಬೇರೆ ಮಾತು. ಬಟ್ ವಿರೋಧ ಅಂತೂ ತೋರಿಸ್ತಾ ಇರುವಂಥದ್ದು ಸೂಸೈಡ್ ಬಾಂಬ್ಗಳನ್ನು ಕೂಡ ಇಲ್ಲಿ ಬಳಕೆ ಮಾಡೋ ಮೂಲಕ ಒಂದಷ್ಟು ಹಾನಿಯನ್ನ ಇಸ್ರೇಲ್ಗೆ ಮಾಡುವಂತ ಪ್ರಯತ್ನಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇದೆ. ಮಮತಾ, ಶಬೀರ್ ಹಾಗೆ ಸಂಪರ್ಕದಲ್ಲಿ